ಹೋಗೋಣ. ಆ ಗಾಡಿಯಿಂದ ತೆಗೆದುಬಿಟ್ರು. ಗಾಬರಿ ನೆಟ್ಕೊಂಡು ಹೋಗೋಣ ಅಂತ. ಅಲ್ಲ ಸಾರಿ. ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಎಲ್ಲರಿಗೂ ನಮಸ್ಕಾರ. ಹೇಗಿದ್ರೆ ಎಲ್ಲರೂ ಅಂತ ಅಂದ್ಕೊಂಡು ಇವತ್ತು ಸುಮಾರು ದಿವಸ ಆದಮೇಲೆ ವಾಕ್ ಮಾಡೋಣ ಅಂತ ಪಾರ್ಕಲ್ಲಿ ವಾಕ್ ಮಾಡಿ ಬೇಜಾರಾಗಿತ್ತು. ಅದಕ್ಕೆ ನೆಟ್ಕೊಂಡು ವಾಕ್ ಮಾಡೋಣ ಅಂತ, ಅಲ್ಲ ಸಾರಿ, ರೋಡಲ್ಲಿ ವಾಕ್ ಮಾಡೋಣ ಅಂತ ಬಂದಿದ್ದೀನಿ. ಇಲ್ಲಿ ಮಂಡಿ ರೋಡ್ ಇದು. ತೋರಿಸ್ತೀನಿ ಮಂಡಿನ ಮುಂದೆ ಕಾಣಿಸ್ತು. ಅದು ಈಗ ಎದ್ದಿರೋದಲ್ಲ ಕಾಯಿಸಿ. ಇವತ್ತು ಸುಮಾರು ದಿವಸ ಆದಮೇಲೆ ಎದ್ದು ಬಂದಿದ್ದೀನಿ. ಅದಕ್ಕೆ ಸ್ವಲ್ಪ ಇನ್ನೂ ನಿದ್ದೆಗಂಗಲ್ಲೇ ಇದ್ದೀನಿ, ಎದ್ದೋಕ್ಕಾಗ್ತಿಲ್ಲ. ಮಂಡಿ ರೋಡ್ ಸ್ಟಾರ್ಟ್. ಎಷ್ಟು ಒಳಗೆಲ್ಲ ಹೋಗೋಕ್ಕಾಗಲ್ಲ, ನಾನು ವಾಕಿಗೆ ಬಂದಿರೋದಲ್ಲ, ರೋಡಲ್ಲಿ ನಡ್ಕೊಂಡು ಇಲ್ಲಿ ಅಂಗಡಿ ಇತ್ತು. ಮುಂಚೆ ನನಗೆ ಪರಿಚಯ ಇದ್ದಿದ್ದು ಅಣ್ಣ ಒಬ್ಬರು ಇದ್ರು ಇಲ್ಲಿ. ಈಗ ಖಾಲಿ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅವ್ರ ನಂಬರ್ ತುಂಬ ಚೆನ್ನಾಗಿ ಮಾತಾಡಿಸ್ತಾ ಇದ್ರು ಅವರು. ಪಾಪ ಇವತ್ತು ಆ್ಯಕ್ಚುಲಿ ಜನ ಕಮ್ಮಿ ಇದ್ದಾರೆ. ಇವತ್ತೇ ಬಂದು ಕಮ್ಮಿ ಜನ ಇದ್ದಾರೆ. ಹಬ್ಬ ಗಿಬ್ಬ ಇದ್ದಾಗೆಲ್ಲ ಫುಲ್ ರಶ್ ಇರುತ್ತೆ. ಯಾಕಂದರೆ ನಾನು ತೊಗೊಳಕ್ಕೆ ಬಂದಿರ್ತಾರಲ್ಲ. ದಿಸ್ ಈಸ್ ದ ಮಂಡಿ. ಅಲ್ಲಿ ಫ್ರೂಟ್ಸ್ ಎಲ್ಲ ಸಿಗುತ್ತೆ. ರಾರಿ ಅಣ್ಣ ಮೇನ್ ರೋಡಲ್ಲಿ ವಾಕ್ ಮಾಡ್ತಿದ್ದೀನಿ. ಸ್ವಲ್ಪ ಆ ಕಡೆ ತಿಡಿಗೆ ಹೋಗ್ಬೇಕು. ಅಲ್ಲಿ ಒಳಗೆ ಸೊಪ್ಪು ಮಾರ್ಕೆಟು, ಸೊಪ್ಪೆಲ್ಲ ಸಿಗುತ್ತೆ. ಸೊಪ್ಪುಗಳೆಲ್ಲ ಅಲ್ಲಿ ಸಿಗುತ್ತೆ. ತರಕಾರಿ ಮುಂದೆ ಹೋಗ್ಬೇಕು. ಇದು ತರಕಾರಿ ಮಂಡಿ. ಆ ಕಡೆ ಸೊಪ್ಪಿನ ಮಂಡಿ, ಈ ಕಡೆ ತರಕಾರಿ ಮಂಡಿ ಗಾಯ್ಸ್. ನಾನು ಕೊರೋನಾ ಟೈಮೆಲ್ಲ ಬಂದಾಗ ಅಲ್ಲಿ ತಿಂಡಿ ಮಾಡ್ತಾಯಿದ್ದೆ. ಅಂಕಲ್ ಸಕ್ಕದಾಗಿ ಕೊಡ್ತಾರೆ. ಅವಾಗ 20 ರೂಪೀಸಿಗೆ ಕೊಡ್ತಾ ಇದ್ರು. ಈಗ ಗ್ಯಾಸ್ ರೇಟ್ ಆಗಿರೋದ್ರಿಂದ 30 ರೂಪೀಸ್ ಮಾಡಿದರೆ ಸಕ್ಕದಾಗಿರುತ್ತೆ. ಬೇಕಿದ್ರೆ ನೀವು ಶಿವಮೊಗ್ಗದಲ್ಲಿದ್ದರೆ ತರಕಾರಿ ಮಂಡಿಯಲ್ಲಿ ಆ ಅಂಗಡಿ ಟ್ರೈ ಮಾಡಿ, ಡೆಫಿನೆಟ್ಲಿ ಸಕ್ಕದಾಗಿರುತ್ತೆ. ಫುಲ್ಲು ರಶ್ಶು ಗಾಯ್ಸ್ ಇಲ್ಲಿ. ನಾನು ಬ್ಲಾಗಿಂಗ್ ಮಾಡ್ಕೊಂಡು ಹೋಗ್ಬಿಟ್ರೆ ಗಾಡಿಯಲ್ಲಿ ಎಟ್ಗಿಟ್ಬಿಡ್ತಾರೆ. ಹೇಗೆ ಬರ್ತಾರೆ ಅಂತ ಹೇಳೋಕ್ಕೆ ಆಗಲ್ಲ. ಇಲ್ಲಿ ಬೇರೆ ಸ್ವಲ್ಪ ಸೈಕೋದ ಮಗ ಅನ್ಕೊಂಡ್ಬಿಟ್ಟಿದ್ದಾರೆ. ಸಾಕಾದ ರಶ್ ಇದೆ. ಈಗ ಸ್ವಲ್ಪ ಖಾಲಿ ರೋಡ್ ಆಗುತ್ತೆ. ತೋರಿಸ್ತೀನಿ ಬನ್ನಿ. ನಡ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲೊಂದು, ಅಲ್ಲಿಂದ ಸ್ವಲ್ಪ ಮುಂದೆ ಬಂದಮೇಲೆ ಇಲ್ಲೊಂದು ಹೂವಿನ ಅಂಗಡಿ ಇದೆ. ಆಮೇಲೆ ಖಾಲಿ ಇದು ಆಲ್ಕೋಳ ಹೋಗುತ್ತೆ. ನಾನು ಅಲ್ಲಿವರೆಗೂ ವಾಕ್ ಮಾಡ್ತಾ ಹೋಗ್ತೀನಿ. ನನಗೆ ಗೊತ್ತಿಲ್ಲ, ಒಟ್ಟು ತೋರಿಸ್ತೀನಿ. ಅಲ್ಲಿಗೆ ಹೋಗ್ತೀನಿ. ಅಣ್ಣ ಒಂದೇ ಸತಿ ಗಾಡಿಯಿಂದ ತೆಗೆದುಬಿಟ್ರು. ಗಾಬರಿ ಆಗುತ್ತೆ. ಹಿಂಗೋದ್ರೆ ನಮ್ಮ ಮಾಮನ ಮನೆ ಬರುತ್ತೆ ಗೈಸ್. ಫಸ್ಟು ನಾವಿದ್ದಿದ್ದು ಮನೆ ಕಾಶಿಪುರ. ಈಗ ಅಲ್ಲಿಯವರು ಸ್ವಲ್ಪ ಮುಂದೆ ಹೋಗಿ ಆಮೇಲೆ ಕಾಶಿಪುರದಿಂದ ಹಂಗೆ ಹೋಗ್ಬಿಡ. ಏನಂತ ಅಷ್ಟು ಅಲ್ಲಿವರೆಗೂ ಹೋಗ್ಬೇಡ. ಅಲ್ಲಿವರೆಗೂ ಹೋಗಿ ಅವರು ಸುಮಾರು ತಿಂಗಳುಗಳಾಯಿತು ನಾನು ಈ ಕಡೆ ವಾಕ್ ಮಾಡೋದಲ್ಲೇ. ಸುಮ್ಮನೆ ಹಂಗೆ ಬಿದ್ದುಬಿಟ್ಟಿದ್ದೆ. ಇವತ್ತೇನೋ ಗೊತ್ತಿಲ್ಲ, ಹೋಗ್ಬೇಕು ಬ್ರಿಡ್ಜ್ ಹೊರಟಾಗ ಬಂದೆ. ಇವತ್ತು ಫೈನಲ್. ಈಗ ಅಲ್ಲಿವರೆಗೂ ಹೋಗಿ ಈ ಕ್ರಾಸಲ್ಲೇ ಹೋಗೋಣ ಅಂತಿದ್ದೆ. ಬೇಡ, ಅಲ್ಲೊಂಚೂರು ಮುಂದೆ ಹೋದರೆ ಇನ್ನೊಂದು ಕ್ರಾಸ್ ಸಿಗ್ತದೆ. ಹಂಗೆ ಬಂದು ಮತ್ತೆ ಇದೇ ರೋಡಲ್ಲಿ ವಾಪಸ್ ಹೋಗಿ ನಮ್ಮ ಮಾಮನ ಮನೆಗೆ ಹೋಗಿ ಅಲ್ಲಿಂದ ಮತ್ತೆ ಮನೆಗೆ ಹೋಗೋಣ. Let's go. ಅಲ್ಲಿ ಮಂಡ್ಯಲ್ಲಿ ತುಂಬ ರಶ್ ಇತ್ತ. ಈ ಥರ ಬ್ಲಾಗ್ ಮಾಡ್ಕೊಂಡು ಬಂದರೆ ಯಾರಿದು ವಾಪಸ್ ಇಡಿ ಅಂದ್ಬಿಟ್ರು. ಅದಕ್ಕೆ ಬ್ಲಾಗೇ ಹಾಕ್ಕೊಂಡ್ಬಿಟ್ಟೆ. ಅಂದರೆ ಪಾಪ ಅವರೇನೋ ಹೊತ್ಕೊಂಡು ಬರ್ತಿದ್ರು, ಆ ಥರ ಅಡ್ಡ ಇದೆ. ಸೈಡಿಗೆ ಬಂದ್ಬಿಟ್ಟೆ. Let's go.
ನಾನು ಕಾಣ್ತಾ ಇದ್ದೀನಿ ಅಲ್ವಾ ಗೊತ್ತಿಲ್ಲ, ಈ ಥರ ಕ್ಯಾಮ್ರಾ ಇಟ್ಕೊಂಡು ದಿಸ್ ಇಸ್ ದ ವ್ಯೂ. ಅಲ್ಲಿ ನಮ್ಮ ಗೊತ್ತಲ್ವ ಅವ್ರು ಯಾರು, ಬನ್ನಿ ಈ ಅಪ್ಪಿದೆ, ಈ ಅಪ್ಪನ ಹತ್ಕೊಂಡು ಹೋಗ್ಬೇಕು. ತಾತ ತುಂಬ ಫಾಸ್ಟ್ ಇದ್ದಾರಲ್ಲ, ತಾತ ಸ್ವಲ್ಪ ಫಾಸ್ಟ್ ಇದ್ದಾರೆ ಗಾಯ್ಸ್. ನನಗಿಂತ ಮುಂದೆ ಹೋಗ್ಬಿಟ್ರು, ನಾನೇ ಹಿಂದೆ ಹಿಂದೆ ಹೇಳಿದ್ದೀನಿ. ಸ್ವಲ್ಪ ಫಾಸ್ಟಾಗಿ ನಡೀತಿಲ್ಲ, ಸುಮಾರು ದಿವಸ ಆಗ್ತಲ್ಲ, ಹಂಗೆ ಹೋಗ್ತಾ 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 ಗಾಯ್ಸ್ ಇಷ್ಟು ಅಪ್ಪತ್ತದ ಮೇಲೆ ಈ ಕ್ರಾಸಿಗೆ ಹೋಗ್ಬಿಡೋಣ ವಾಪಸ್ಸು ಅನ್ನಿಸ್ತಾ ಇದೆ. ಅಷ್ಟು ದೂರ ಹೋದರೆ ನಮ್ಮಮ್ಮ ಬೈತದೆ, ಆಳ್ಕೊಳ್ಳೋದೆಲ್ಲೋ ಅಷ್ಟು ದೂರ ಹೋಗ್ಬೇಡ ಅಂತ ಬೈತದೆ. ಅದಕ್ಕೆ ಹಿಂಗೆ ಹೋಗ್ಬಿಡ, ಇದೇ ಕ್ರಾಸ್ ಹೋಗ್ಬಿಡುವ, ಹಂಗೆ ಮತ್ತೆ ವಾಪಸ್ ಡೌನ್ ಇಳಿದ್ಬಿಡುವ. ಇಷ್ಟು ಅಪ್ಪತ್ತದ ಮೇಲೆ ಸಾಹಸ ಯಾಕೆ ಮಾಡ್ತೀವಿ ಅಂದರೆ ಇದೇನು ದೊಡ್ಡ ಅಪ್ಪ ಅಂತಲ್ಲ, ಸುಮಾರು ದಿವಸ ಆದಮೇಲೆ ಬಂದಿದ್ದೀನಲ್ಲ ಅದಕ್ಕೆ. ಇಸ್ಕೋ ಇದನ್ನು ಬ್ಲಾಗ್ ಮಾಡ್ಕೊಂಡು ಅವರ ಎಡ್ಗಿಟ್ಕೊಂಡು ಹೋಗ್ಬಿಟ್ರಿ ಅಂತ ಭಯ ನನಗೆ. ಲೆಟ್ಸ್ ಗೋ. ಡೌನ್ ಬಂತು, ಈಗ ಸ್ವಲ್ಪ ಆರಾಮಾಗಿ ಹೋಗ್ಬೋದು. ಲೆಟ್ಸ್ ಗೋ. ತುಂಬ ಬೆಳ್ತಿದ್ದೀನಲ್ಲ, ಖಚಿತ ಹೋಗ್ಕೊಳ್ತಿರ್ತೀನಿ ತಡಿ. ಗಾಯ್ಸ್ ಎಂಥ ಒಳ್ಳೆ ವ್ಯೂ ಅಲ್ಲ, ಸುಂದರವಾದ ದೃಶ್ಯ. ಲೆಟ್ಸ್ ಗೋ. ಈಗ ಸ್ವಲ್ಪ ಒರೆಸ್ಕೊಂಡಿದ್ದೀನಿ ಖಚಿತಲ್ಲಿ, ನಾನು ತುಂಬ ಬೆವರ್ತೀನಿ, ಆ ಕಾರಣಕ್ಕಾಗಿ ತುಂಬ ಬೆವರಿ ಬಂದುಬಿಟ್ಟಿದೆ. ಡೌನಲ್ಲಿ ಹೋಯ್ತಾ ಇದ್ದೀನಿ. ಬ್ರೆಡ್ ಜಾಸ್ತಿ ಆಗೋಯ್ತಾ, ಸ್ವಲ್ಪ ಕಮ್ಮಿ ಮಾಡ. ಎಸ್, ದಿಸ್ ಇಸ್ ರೈಟ್. ನೈಸ್. ನಾನು ಮುಂಚೆ ಸಾಕಾಗಿ ಮಾಡ್ತಿದ್ದೆ ಗಾಯ್ಸ್, ಅದು ಏನಾಯ್ತೋ ಗೊತ್ತಿಲ್ಲ. ಅಂದರೆ ವಾಕು ಎಲ್ಲ ಚೆನ್ನಾಗಿ ಮಾಡ್ತಿದ್ದೆ, ಬಿಟ್ಬಿಟ್ಟೆ, ಅದು ಏನಾಯ್ತೋ ಗೊತ್ತಿಲ್ಲ. ಅದಕ್ಕೆ ಇವತ್ತು ಹೋಗಬೇಕು ಅಂತ ಬಂತು, ಹೋಗ್ತಾ ಇದ್ದೀನಿ. ಇವತ್ತಿಂದ ಸ್ಟಾರ್ಟ್ ಅಂತ ಅರ್ಥ. ನೋಡೋಣ ಎಷ್ಟು ದಿನ ಮಾಡ್ತೀನಿ ನಂಗೆ ಗೊತ್ತಿಲ್ಲ, ಒಟ್ನಲ್ಲಿ ಮಾಡೋಣ. ಲೆಟ್ಸ್ ಗೋ. ಓ ಮೈ ಗಾಡ್. ಅಂದರೆ ಕೋವಿಡ್ ಟೈಮಲ್ಲಿ ನಾವು ಸೈಕಲಲ್ಲಿ ಬರ್ತಾಯಿದ್ವಿ ಮಂಡಿಗೆ. ನಾವು ಗೋಪಾಲದಲ್ಲಿದ್ವಿ, ನಾನು ಅಪ್ಪ ಅಮ್ಮ ಸೈಕಲಲ್ಲಿ ಬರ್ತಾಯಿದ್ದೆ. ನಾನು ಒಬ್ಬ ಸೈಕಲ್, ಅವರಿಬ್ಬರು ಅಪ್ಪ ಅಮ್ಮ ನಡ್ಕೊಂಡ್ಬಿಟ್ಟಿರು. ಅಂದರೆ ಶಾರ್ಟ್ಕಟ್ ಇದೆ, ಅಲ್ಲಿಂದ ಬಂದರೆ ಸ್ವಲ್ಪ ಹತ್ರ ಆಗುತ್ತೆ. ಆವಾಗ ಬಂದ್ಬಿಟ್ಟು ಅದೇ ಆವಾಗಲೇ ತೋರಿಸ್ತಾರೆ, ಆ ವಾಂಕಲ್ ಹತ್ರ ತಿಂತಾಯಿದ್ದೆ. ಸಾಕಾಗಿರ್ತಿತ್ತು, 20 ರೂಪೀಸ್ಗೆ. ಅದಕ್ಕೆ ಅಲ್ಲಿ ತಿಂತಾಯಿದ್ದೆ. ಈಗ ಹೋಗುವ, ಅಪ್ಪ ಅಮ್ಮ ಎಲ್ಲ ಬರ್ತಿದ್ವಿ ಮಣ್ಣಿಗೆ ವ್ಯಾಪಾರಕ್ಕೆ. ಲೆಟ್ಸ್ ಗೋ 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 ಲೆಟ್ಸ್ ಗೋ ಲೆಟ್ಸ್ ಗೋ ಲೆಟ್ಸ್ ಗೋ. ಈ ಥರ ಮನೆ ಕಟ್ಟಬೇಕು ಗಾಯ್ಸ್, ಸಕ್ಕತ್ತಾಗಿದೆ ನೋಡಿ. ವಾ 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 ಕ್ರೇಜಿ ಇದೆ ನೋಡ. ಬನ್ನಿ ಹೋಗುವ ನಡ್ಕೊಂಡು. ಗಾಯ್ಸ್ ಈ ಬ್ಲಾಗು ಏನಾಗಿರುತ್ತೆ ಅಂದರೆ, ನಾನು ದಿಷ್ಟಲ್ಲಿ ಏನು ಮಾಡ್ತೀನಿ ಅನ್ನೋದೇ ಆಗಿರುತ್ತೆ. ನಾನು ದಿಷ್ಟಲ್ಲಿ ಏನೂ ಮಾಡಲ್ಲ, ನಿಮಗೆ ಗೊತ್ತಾಗುತ್ತೆ, ತೋರಿಸ್ತೀನಿ ಏನೇನು ಮಾಡ್ತೀನಿ ಅಂತ. ಎಷ್ಟು ಗಾಯ್ಸ್ ಅವಾಗಲೇ ಆ ರೋಡಿಂದ ಈ ರೋಡು ಅಂತ ತೋರಿಸಿದೆ. ಈಗ ಈ ರೋಡಲ್ಲೇ ಹೋಗ್ತಾ ಇದ್ದೀನಿ, ಯಾಕಂದರೆ ನಮ್ಮ ಮಾವನ ಮನೆ ಹೋಗಿ ಹಾಗೆ ಸ್ವಲ್ಪ ಮಾತಾಡ್ಸ್ಕೊಂಡು ಬರೋಣ ಅಂತ. ಏನಂತೀರಾ? ಈ ಕಡೆ ಎಲ್ಲ ಒಳ್ಳೊಳ್ಳೆ ಮನೆ ಕಟ್ಟಿಸ್ತಾರೆ ಗಾಯ್ಸ್. ಅಳ್ಕೋದಿಂದ ಕೆಳಗೆ ಸಕಾಲಾಗಿರ್ತದೆ ಮನೆ ಎಲ್ಲ. ಸೋಂಬೇರಿಗಳು ಜಾಸ್ತಿ ಆಗಿಬಿಟ್ರೆ ಹಿಂಗೆ ಆಯ್ತದೆ, ನಂತರ ಸೋಂಬೇರಿ ಆಗಿಬಿಡಿ ಗಾಯ್ಸ್. ಹೋಗೋಣ ಬನ್ನಿ, ಆಗಿದ್ದಾಯ್ತು. ಡೌನಲ್ಲಿ ಸಿಗ್ತೀನಿ ಗಾಯ್ಸ್, ಡೌನಲ್ಲಿ ಹೋಯ್ತಾ ಇದ್ದೀನಿ ಗಾಯ್ಸ್. ಬಾಯಿ ಒಣಗಿಬಿಡಿದೆ. ನಮ್ಮ ಮಾಮನ ಹತ್ರ ಹೋಗಿ 10 ರೂಪಾಯಿ ಇಸ್ಕೊಂಡು ವಾಟರ್ ಬಾಟ್ಲಲ್ಲಿ ನೀರು. ಸಖತ್ತು ಬಾರ್ಕಾಗುತ್ತೆ, ಸಖತ್ತು. ಎಲ್ಲರೂ ತುಂಬ ನೀರು ಕುಡೀರಿ. ಹೋಯ್ತಾ ಇದ್ದೀನಿ ಈಗ ಡೌನಲ್ಲಿ. ಸ್ವಲ್ಪ ಬರೋವಾಗಿಲ್ಲ, ಸುಮಾರು ದಿವಸ ಆದಮೇಲೆ ಬಂದರೆ ಫೀಲ್ ಹಿಂಗೆ ಇರುತ್ತೆ. ನನಗೆ ಗೊತ್ತದು, ನಾನು ಅವಾಗವಾಗ ಬಿಟ್ಬಿಟ್ಟು ಮಾಡ್ತಾಯಿರ್ತೀನಿ. ಅದಕ್ಕೆ ಆ ಥರ ಮಾಡ್ಬೋದು, ಡೈಲಿ ಮಾಡಬೇಕು ಅಂತ ಇವತ್ತಿಂದ
ಮೈಂಡ್ ಸೆಟ್ ಕ್ಲಿಯರ್. ಅದಕ್ಕೆ ಹೋಯ್ತಾ ಇದ್ದೀನಿ ಬನ್ನಿ. ಈಗ ನಮ್ಮ ಮಾಮನ ಹತ್ರ 10 ರೂಪಾಯಿ ವಾಟರ್ ಬಾಟಲ್ ಇಸ್ಕೊಂಡು ಹೋಗುವ. ನಾನು ಬ್ಲಾಗರ್ ಸೀದಾ ಬಾಟಲ್ ಇಸ್ಕೊಂಡೇ ಸಿಗ್ತೀನಿ ನಿಮಗೆ. ನಾನು ಅದು ನಡ್ಕೊಂಡು ಬಂದರೆ ನಮ್ಮ ಮಾಮ ಸಾಲ ಸಾಕಾಗುತ್ತೆ. ಅಷ್ಟು ದೂರ ಕಾಶ್ ನೋಡಿ, ನಾನು ವರ್ಕೌಟ್ ಮಾಡ್ತೀನಿ. ಡಂಬಲೆಲ್ಲ ಹಿಂಗಿದೆ ಇಲ್ಲೇ ನಮ್ಮ ಮಾವನಲ್ಲಿ. ವರ್ಕೌಟ್ ಮತ್ತೆ ಸ್ಟಾರ್ಟ್ ಮಾಡಬೇಕು. ನೋಡ, ಇದೆಲ್ಲ ಪ್ಲೇಟ್, ಇದೆಲ್ಲ ಇದು ರಾಡ್, ಜಿಗ್ಜಾಗ್ ರಾಡು ಎಲ್ಲ ಇದೆ. ಈಗ ವಾಟರ್ ಬಾಟ್ಲಿಗೆ ತೊಗೊಂಡಾಯ್ತು. ನಮ್ಮ ಮಾಮ 20 ರೂಪಾಯಿ ಕೊಟ್ಟಿದ್ದಾನೆ ಇಡ್ಲಿ ತಿನ್ನು ಅಂತ. ಇಡ್ಲಿ ತಿನ್ಕೊಂಡು ಹೋಗೋಣ ಬನ್ನಿ. ನಮ್ಮ ಮಾಮ ಸ್ನಾನಕ್ಕೆ ಹೋಗ್ಬಿಟ್ಟಿದ್ದೆ. ಕಾಯಿ ತೆಗಿಲೇ ಇಲ್ಲ, ಒಂದು 5 ನಿಮಿಷ ಆಮೇಲೆ ತೆಗೆದ. ಆಮೇಲೆ 10 ರೂಪಾಯಿ ಇಸ್ಕೊಂಡು, ಅಲ್ಲ 30 ರೂಪಾಯಿ ಇಸ್ಕೊಂಡು ಇದೊಂದು ವಾಟರ್ ಬಾಟ್ಲಿ ಎತ್ಕೊಂಡು ಇಡ್ಲಿ ತಿನ್ನೋಕೆ ಹೋಟ್ಲಿ ಹೋಗೋಣ ಬನ್ನಿ. ಏನು 20 ರೂಪಾಯಿಗೆ 2 ಇಡ್ಲಿ ಬರುತ್ತೆ, ಅದನ್ನೇ ತಿನ್ಕೊಂಡು ಹೋಗೋಣ. ಅಮ್ಮ ಹೋಗಿರುತ್ತೆ, ಮನೇಲಿ ತಿನ್ನಲ್ಲ, ಹೋಟ್ಲಲ್ಲೇ ತಿನ್ನು ನೀನು ಅಂತ. ಆದರೆ ಇವತ್ತೊಂದು ದಿವಸ ನಾನು ಹೋಟ್ಲಲ್ಲಿ ತಿಂತಾ ಇರ್ತೀನಿ ಅವಾಗ. ಅದಕ್ಕೆ ನಮ್ಮಮ್ಮ ಒಗಿತಾ ಇರುತ್ತೆ ಮೊಕ್ಕೆ. ಈಗ ಹೋಟ್ಲ್ ಸಿಗ್ತೀನಿ ಬನ್ನಿ. ಹೋಟೆಲ್ ಕ್ಲೋಸ್ ಆಗಿಬಿಡ್ಬೇಕು. ಈಗ ನೀರು ಕುಡ್ಕೊಂಡೇ ಜೀವನ ಮಾಡಬೇಕು. ಹೋಗ್ತಾ ಹೋಗ್ತಾ ನೀರು ಕುಡ್ಕೊಂಡೇ ಹೋದ್ರೆ ಆಯ್ತು ಬನ್ನಿ. ದಿಸ್ ಈಸ್ ನೀರು ಬಾಟಲ್. ಇಷ್ಟು ಖಾಲಿ ಮಾಡಿದ್ದೀನಿ. ಹೋಗ್ತಾ ಹೋಗ್ತಾ ತುಂಬ ಖಾಲಿ ಆಗುತ್ತೆ. ಗಾಯ್ಸ್, ನಾನು ಕಾಶಿಪುರದಲ್ಲಿದ್ದಾಗ DVG ಪಾರ್ಕಲ್ಲಿ ವಾಕ್ ಮಾಡ್ತಾಯಿದ್ದೆ. ಈಗ ಶಿಫ್ಟ್ ಆಗಿರೋದ್ರಿಂದ ಅಲ್ಲಿ ಪಾರ್ಕ್ ಇದೆ, 2 ಅಲ್ಲೇ ವಾಕ್ ಮಾಡ್ತೀನಿ. ನೋಡಿ ಈ ಪಾರ್ಕನ್ನು ನೋಡಿ, ಚಂದ ನೋಡಿ, ಮೆಮೊರೀಸ್ ಒಂದು ಬರ್ತದೆ. ಬಾಟ್ಲಿ ನೀರು ಇಷ್ಟು ಕುಡ್ದಿದ್ದೀನಿ. ಒಂದು 2 ನಿಮಿಷನೇ ಬೇಡ. ಹೋಗ್ತಾ 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 ಖಾಲಿ ಮಾಡಿ ಹೋಗ್ಬಿಡೋದು. ಅಲ್ಲಿ ತಿಂಡಿ ತಿನ್ನೋಣ ಅಂದರೆ ಅಂಗಡಿ ಕ್ಲೋಸ್ ಇತ್ತು. ಇನ್ನೊಂದು ಬೇಡ ಅನ್ನಿಸ್ತು. ನಮ್ಮ ಮಕ್ಕಳು ಕುದ್ಬಿಡ್ತದೆ, ಅದಕ್ಕೆ ಮನೇಲೇ ತಿಂಡಿ ತಿನ್ನೋಣ ಅಂತ ಹೋಗ್ತಾಯಿದ್ವಿ. ಲೆಟ್ಸ್ ಗೋ. ಅಷ್ಟೇ ಗಾಯ್ಸ್, ವಾಕಿಂಗ್ ಪಾರ್ಕ್ ಹಿಂಗಿತ್ತು. ಈಗ ಸೀದಾ ನಾನು ಮನೆಗೆ ಬಂದಮೇಲೆ ಸಿಗ್ತೀವಿ. ಬಟ್ ವಾಕ್ ಮಾಡ್ತಾ ಹೋಗ್ತಾ ಇದ್ದೀನಿ. ಲೆಟ್ಸ್ ಗೋ, ಬಾಯ್. ಪೂಜೆಗೆ ಎಲೆ ತಗೊಂಡು ಒಳಗೆ ಮೊಟ್ಟೆ ಮತ್ತು ಹೆಸರು ಬೇಳೆ ಇದೆ, ಅದನ್ನು ತಗೊಂಡು ಮನೆ ಹೋಗ್ತಾಯಿದ್ದೀನಿ. ನಮ್ಮ ಬೇಬಿನ ತಂದಿದ್ದೆ. ಆಮೇಲೆ ಸಿಗ್ತೀನಿ, ಬಾಯ್ ಬಾಯ್. ಈಗ ನಾನು ಗ್ಯಾಸ್ ತುಂಬಿಸೋಕೆ ಹೋಗ್ತಾ ಇದ್ದೀನಿ. ಇವತ್ತಿನ ದಿವಸದಲ್ಲಿ ನಾನು ಗ್ಯಾಸ್ ತುಂಬಿಸೋದು ಕೆಲಸ ಬಂದಿದೆ. ಈಗ ಹೋಗಿ ಗ್ಯಾಸ್ ತುಂಬ್ಕೊಂಡು, ಗ್ಯಾಸ್ ಕೈಲಾಗಿದೆ. ನಾವು ಸಣ್ಣದು ಬಳಸೋದು ಮನೇಲಿ. ಗ್ಯಾಸ್ ತುಂಬಿಸ್ಕೊಂಬರೋಣ. ಗೋ ಲೆಟ್ಸ್ ಗೋ. ಇದೇನು ನಂದು ಸ್ವಲ್ಪ ಬ್ಲಾಗ್ ಏನು ಮಾಡಿ. ಗ್ಯಾಸೇ ಇಲ್ಲ ಅಂತ ಗಾಯ್ಸಿದ್ವಿ, ತುಂಬಿಸೋಣ ಅಂತ ಬಂದರೆ ಗ್ಯಾಸೇ ಸಿಗಲಿಲ್ಲ. ಅದಕ್ಕೆ ಇದನ್ನು ವಾಪಸ್ ಹಿಡ್ಕೊಂಡು ಹೋಗ್ತಾ ಇದ್ದೀವಿ. ಗ್ಯಾಸ್ ತುಂಬಿಸ್ಕೊಂಬರಕ್ಕೆ ಹೋಗಿದ್ದೆ, ಗ್ಯಾಸೇ ಖಾಲಿ ಆಗ್ಬಿಡಿದೆ ಅಲ್ಲಿ. ಅದಕ್ಕೆ ನಾವೇನು ಮಾಡಿದ್ವಿ ಅಂದರೆ ಗ್ಯಾಸ್ನ ಆಮೇಲೆ ತುಂಬಿಸೋಣ ಅಂತ ಹೇಳ್ಬಿಟ್ಟು ಈಗ ಪಾರ್ಕಿಗೆ ಬಂದಿದ್ದೀವಿ. ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ನಮ್ಮ ಅಕ್ಕನ ಮದುವೆ ಇದೆ, ಅದಕ್ಕೆ ಒಳ್ಳೆ ಪ್ಯಾಂಟು ಶರ್ಟೆಲ್ಲ ಹಾಕ್ಕೊಂಡು ಮಿಂಚಬೇಕು ಅಂತ ಹೇಳ್ಬಿಟ್ಟು ಅದನ್ನು ಪರ್ಚೇಸ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಏನು ತೊಗೊತೀನಿ ಅಂತ ನಿಮಗೆ ನಾಳೆ ಬ್ಲಾಗಲ್ಲಿ ಗೊತ್ತಾಗುತ್ತೆ. ಅಲ್ಲಿರೋ ಕಾಯ್ತಾ ಇರಿ ಅಂತ ಹೇಳ್ತಾ ಬಾಯ್ ಬಾಯ್, ಲವ್ ಯು, ಟೇಕ್ ಕೇರ್. ಕಾಯ್ಸ್ ನಿಮಗೆ ಇಷ್ಟ ಆದರೆ ಲೈಕು, ಶೇರು, ಕಮೆಂಟು, ಸಬ್ಸ್ಕ್ರೈಬ್ ಪ್ಲೀಸ್ ಮಾಡಿ.